ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಚಿಟಗುಪ್ಪ ಪಟ್ಟಣದಲ್ಲಿ ಜರುಗಿದ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರರ ಭವ್ಯ ಪ್ರಥಮ ರಥೋತ್ಸವ. ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತಾದಿಗಳು. ರಥೋತ್ಸವದಲ್ಲಿ ಪೂಜ್ಯ ಹಾರ್ಕೂಡ್ ಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರು ಭಾಗಿ. ಹೋಳಿ ಹುಣ್ಣಿಮೆ ಪ್ರಯುಕ್ತ ನಗರದಲ್ಲಿ ರಂಗಿನಾಟದ ಪಿಚಕಾರಿ ಹಾಗೂ ಬಣ್ಣಗಳ ಮಾರಾಟ ಬಲು ಜೋರು. ಹಬ್ಬ ಎರಡೆರಡು ದಿನ ಆಚರಣೆ. ಕಾಮದಹನ ಮತ್ತು ರಂಗಿನಾಟದ ತಯಾರಿ ನಡೆಸ್ತಾ ಇರುವಂತಹ ಮಕ್ಕಳು. ನಗರದ ಅಂಬೇಡ್ಕರ್ ವೃತ್ತ ಮತ್ತು ಮೋಹನ್ ಮಾರ್ಕೆಟ್ ಫುಲ್ ರಶ್. ಹಾಲ್ಕಿ ರಸ್ತೆ ಪಂಚಾಚಾರ್ಯ ಪ್ರವೇಶದಲ್ಲಿ ಜರುಗಿದ ರೇಣುಕಾಚಾರ್ಯರ ಜಯಂತ್ಯೋತ್ಸವ. ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವನ್ ಷಣ್ಮುಖಯ್ಯ ಸ್ವಾಮಿ ಅವರು ದೃಢ ಸಂಕಲ್ಪದಿಂದ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಬಸವರಾಜ್ ಅಬ್ಶೆಟ್ಟಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪಟ್ಟಣದ ಚಿಂಚೋಳಿ ಮುಖ್ಯ ರಸ್ತೆಯ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರರ ಮಂದಿರದಲ್ಲಿ ಬುಧವಾರ ಸಾಯಂಕಾಲ ಶ್ರೀ ರೇವಣಸಿದ್ದೇಶ್ವರರ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಪ್ರಥಮ ಬಾರಿಗೆ ಭವ್ಯ ರಥೋತ್ಸವ ಜರುಗಿತು. ರಥೋತ್ಸವಕ್ಕೆ ಪಟ್ಟಣ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಭಕ್ತರು ಸಾಕ್ಷಿಯಾದರು. ಬುಧವಾರದಂದು ಬೆಳಗ್ಗೆ ಮಂದಿರದಲ್ಲಿ ದೇವರಿಗೆ ಮಹಾರುದ್ರಾಭಿಷೇಕ ಜರುಗಿತು. ನಂತರ ಧರ್ಮಸಭೆ, ಆ ಬಳಿಕ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಸಾಯಂಕಾಲ ಭವ್ಯ ರಥೋತ್ಸವ ಜರುಗಿತು. ಮಂದಿರದಲ್ಲಿ ಕಳೆದ 27ರಿಂದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಮಹಾಪುರಾಣ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಅಯ್ಯಪ್ಪ ಹಿರೇಮಠ ಸಂಸ್ಥಾನ ಚಿಟಗುಪ್ಪದ ಶ್ರೀ ಮರಳರಾಧ್ಯ ಶಿವಾಚಾರ್ಯರು, ಹಾರ್ಕೂಡ್ನ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಹೊನ್ನಕಿರಣಗಿಯ ಶ್ರೀ ಚಂದ್ರಗುಂಡ ಶಿವಾಚಾರ್ಯರು ಸೇರಿದಂತೆ ಸಾವಿರಾರು ಭಕ್ತಾದರು ಹಾಗೂ ಇನ್ನಿತರ ಮಠಾಧೀಶರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಬೀದರ್ ನಗರದಲ್ಲಿ ಹೋಳಿ ಹುಣ್ಣಿಮೆ ಪ್ರಯುಕ್ತ ಕಾಮದಹನ ಮತ್ತು ರಂಗಿನಾಟಕ್ಕೆ ಮಕ್ಕಳು, ಯುವಕ ಯುವತಿಯರು ಸಜ್ಜಾಗಿ ನಿಂತಿದ್ದಾರೆ. ಎಲ್ಲೆಡೆ ಬಣ್ಣ ಖರೀದಿ ಜೋರಾಗಿ ನಡೆದಿದೆ. ಯುವಕರು ಬೊಬ್ಬೆ ಹೊಡೆಯುತ್ತಾ ಹೋಳಿ ಆಚರಿಸುವ ಪರಿಪಾಠ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಮಕ್ಕಳು ಪಿಚಕಾರಿ ಖರೀದಿ ಮಾಡಿ ಮೈಮೇಲೆ ಬಣ್ಣ ಎರಚಿಕೊಳ್ಳುವ ಸಲುವಾಗಿ ಮಾರುಕಟ್ಟೆಯಲ್ಲಿ ಪಿಚಕಾರಿ ಮತ್ತು ಬಣ್ಣಗಳ ಮಾರಾಟಕ್ಕೆ ಇಡಲಾಗಿದೆ. ಆದರೆ ಹಬ್ಬದ ಖುಷಿಯಲ್ಲಿ ಎಲ್ಲರ ಮೇಲೆ ಬಣ್ಣ ಎರಚುವುದು ಸರಿಯಲ್ಲ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ನಗರದಲ್ಲಿ ಬಿಗಿ ಬಂದೋಬಸ್ತ್ ಒದಗಿಸಲಾಗಿದೆ ಎಂದು ಈಗಾಗಲೇ ಎಸ್ಪಿ ಪ್ರದೀಪ್ ಗುಂಟಿಯವರು ಕೂಡ ಹೇಳಿದ್ದಾರೆ. ಹೋಳಿ ಹಬ್ಬ ಎಂಬುದು ರಾಷ್ಟ್ರೀಯ ಭಾವೈಕ್ಯತೆಯ ಪ್ರತೀಕ ಕೂಡ ಹೌದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ಅರಿತು ಹಬ್ಬ ಆಚರಣೆ ಮಾಡಿದರೆ ಉತ್ತಮವಾಗುತ್ತದೆ. ಬಣ್ಣ ಕಣ್ಣಿನಲ್ಲಿ ಹೋಗದಂತೆ ಮತ್ತು ಬಾಯಿಯಲ್ಲಿ ಹೋಗದಂತೆ ಮಕ್ಕಳು ಹಾಗೂ ಯುವಕ ಯುವತಿಯರು ಹಾಗೂ ಹಿರಿಯರು ನೋಡಿಕೊಳ್ಳುವುದು ಒಳಿತು. ಅನಧಿಕೃತವಾಗಿ ಯಾರ ಮೇಲೂ ಕೂಡ ಬಣ್ಣವನ್ನು ಎರಚಬಾರದು ಮತ್ತು ಹೋಳಿ ಕಾಮದಹನದ ಸಂದರ್ಭದಲ್ಲಿ ಮನೆಗಳಿಗೆ ಹೋದಾಗಲೂ ಕೂಡ ಯಾರಿಗೂ ತೊಂದರೆ ನೀಡದಂತೆ ಯುವಕರು ಕೂಡ ನಡ್ಕೊಳ್ಬೇಕು. ಬೊಬ್ಬೆ ಹೊಡಿತಕ್ಕಂಥದ್ದು ಕೂಡ ಒಂದು ಪದ್ಧತಿ, ಆದರೆ ಅದು ನಿಯಂತ್ರಣದಲ್ಲಿದ್ದರೆ ಸಾಕಷ್ಟು ಉತ್ತಮ ಎನ್ನುವಂಥ ಮಾತುಗಳು ಕೂಡ ಸಾರ್ವಜನಿಕರು ಹೇಳ್ತಾ ಇದ್ದಾರೆ.
ಬೀದರ್ ನಗರದ ಹೊರ ವಲಯದಲ್ಲಿರುವಂತಹ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯ ಅಂಗವಾಗಿ ವಿಶೇಷ ಪೂಜೆ ಜರುಗಿತು. ರೇಣುಕಾಚಾರ್ಯರ ಮೂರ್ತಿಗೆ ರುದ್ರಾಭಿಷೇಕ ಜರುಗಿತು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಅವರು ರೇಣುಕಾಚಾರ್ಯರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಆರತಿಯನ್ನು ಬೆಳಗಿ ಆಶೀರ್ವಾದವನ್ನು ಪಡೆದುಕೊಂಡರು. ಪೂಜೆ ಸಲ್ಲಿಸಿ ಮಾತನಾಡಿರುವಂತಹ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಅವರು ಜಗದ್ಗುರು ರೇಣುಕಾಚಾರ್ಯರ ಮಂದಿರವನ್ನು ಇಷ್ಟು ಭವ್ಯವಾಗಿ ನಿರ್ಮಿಸಿರುವಂಥದ್ದು ತುಂಬಾ ಸಂತೋಷದ ವಿಷಯ. ಇಂಥ ವಿಶಾಲ ವಾತಾವರಣದಲ್ಲಿ ನಿರ್ಮಾಣವಾದ ಈ ದೇವಸ್ಥಾನದಲ್ಲಿ ಇಂದು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ನನ್ನ ಪುಣ್ಯ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಮಂದಿರದ ಜೀರ್ಣೋದ್ಧಾರಕ್ಕೆ ನನ್ನಿಂದ ಕೈಲಾದಷ್ಟು ಸಹಕಾರ ಮಾಡುವುದಾಗಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ಅವರು ಮಾತನಾಡಿ, ರೇಣುಕಾಚಾರ್ಯ ಮಂದಿರ ಜೀರ್ಣೋದ್ಧಾರದಲ್ಲಿ ಸಾಕಷ್ಟು ಜನರ ಪರಿಶ್ರಮವಿದೆ. ಇಲ್ಲಿಯ ಸಂಚಾಲಕರಾದ ವೇದಮೂರ್ತಿ ಷಣ್ಮುಖಯ್ಯ ಸ್ವಾಮಿ ಅವರು ದೃಢ ಸಂಕಲ್ಪದಿಂದ ರೇಣುಕಾಚಾರ್ಯರ ಭವ್ಯ ಮಂದಿರ ನಿರ್ಮಾಣ ಮಾಡಿದ್ದಾರೆ ಎಂದು ಹೇಳಿದರು. ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿಯವರು ಮಾತನಾಡುತ್ತಾರೆ. ಬಹಳಷ್ಟು ಜನರು ಬರೀ 800 ವರ್ಷಗಳ ಇತಿಹಾಸದ ಬಗ್ಗೆ ಮಾತನಾಡುತ್ತಾರೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಇಷ್ಟಲಿಂಗ ದೀಕ್ಷೆಗೆ ಮಹತ್ವ ನೀಡಿದರು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಮೊದಲು ಇಷ್ಟಲಿಂಗ ಧಾರಣೆ ಮಾಡಿದರು. ವೀರಭದ್ರನು ಹನುಮಂತನಿಗೆ ಲಿಂಗ ದೀಕ್ಷೆ ನೀಡಿರುವಂಥದ್ದು ಇತಿಹಾಸವಾಗಿದೆ. ಇಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಗುರುಭವನ, ದಾಸೋಹ ಭವನ, ಸಮುದಾಯ ಭವನ ಹಾಗೂ ಯಾತ್ರಿ ನಿವಾಸಗಳನ್ನು ಆದಷ್ಟು ಬೇಗ ಪೂರ್ಣ ಮಾಡಬೇಕಾಗಿದೆ ಎನ್ನುವಂಥ ಮಾತನ್ನು ವಾಲಿಯವರು ಹೇಳಿದರು. ಕಾರ್ಯಕ್ರಮದಲ್ಲಿ ಪಂಚಾಚಾರ್ಯ ಪುಣ್ಯಾಶ್ರಮದ ಸಂಚಾಲಕರಾದ ವೇದಮೂರ್ತಿ ಷಣ್ಮುಖಯ್ಯ ಸ್ವಾಮಿ ಅವರು ಸಾನ್ನಿಧ್ಯವನ್ನು ವಹಿಸಿದರು. ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ರಾಮಕೃಷ್ಣನ್ ಸಾಳೆ, ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ, ಕುಮಾರಸ್ವಾಮಿ ಹಿರೇಮಠ್, ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥರಾಗಿರುವಂತಹ ಅರುಣ ರವೀಂದ್ರ ಸ್ವಾಮಿ, ಅಕ್ಕಮಹಾದೇವಿ ಕಾಲೇಜಿನ ಪ್ರಾಚಾರ್ಯರಾದ ಶರಣಪ್ಪ, ನಿವೃತ್ತ ಉಪ ಪ್ರಾಚಾರ್ಯರಾದ ಪ್ರಭು ಶೆಟ್ಟಿ, ಬಸವಕುಮಾರ ಸ್ವಾಮಿ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನಗರದಲ್ಲಿ ಜರುಗಿದ ರೇಣುಕಾಚಾರ್ಯರ ಮೆರವಣಿಗೆ ಸಂದರ್ಭದಲ್ಲಿ ಮಹೇಶ್ವರ ಸ್ವಾಮಿಯವರು ಬಹಳ ಭರ್ಜರಿಯಾಗಿ ಲಾಠಿಯನ್ನು ತಿರುಗಿಸಿ ಸಭಿಕರ ಗಮನವನ್ನು ಸೆಳೆದರು. ರೇಣುಕಾಚಾರ್ಯರವರ ಒಂದು ಆಶೀರ್ವಾದದಿಂದ ಇಂಥ ಒಂದು ದೊಡ್ಡ ಮಂದಿರವನ್ನು ಕಟ್ಟೋದಕ್ಕೆ ಆಗಿರ್ತದೆ. ಸೊ ಹಾಗೆ ಇನ್ನೂ ಇದನ್ನ ಜಾಸ್ತಿ ಬೆಳೀಲಿ. ಬೀದರ್ನಲ್ಲಿ ರೇಣುಕಾಚಾರ್ಯರವರ ಒಂದು ಮಂದಿರನೂ ಕೂಡ ಅವಶ್ಯಕತೆ ಇತ್ತು. ನಿನ್ನೆ ಸ್ವಾಮಿಯವರು ಹೇಳಿದಾಗ ನನಗೆ ಅವಾಗ ಗೊತ್ತಾಯ್ತು ಇಲ್ಲಿ ಒಂದು ಜಗದ್ಗುರು ರೇಣುಕಾಚಾರ್ಯರವರ ಒಂದು ಮಂದಿರನೂ ಕೂಡ ಇದೆ ಅಂತ. ಸೊ ಅವ್ರು ಹೇಳಿದ ತಕ್ಷಣ ನನಗೂ ಖುಷಿ ಆಯಿತು. ಸೊ ಆ ಕಾರಣಕ್ಕಾಗಿ ಇಲ್ಲಿ ಬಂದು ಆಶೀರ್ವಾದ ಪಡೆದಿದ್ದೀನಿ. ಸೊ ಇನ್ನು ಮುಂದೆ ಏನಾದರೂ ಇತ್ತು ಅಂತಂದರೆ ನನ್ನ ಗಮನಕ್ಕೆ ಇದ್ದಾರೆ ಅಂತ ಹೇಳ್ತಾ ಒಂದೆರಡು ಮಾತು. ಅಸಿಸ್ಟೆಂಟ್ ಕಮಿಷನರ್ ಅಪರ ಜಿಲ್ಲಾಧಿಕಾರಿಯವರು ಹಾಗೂ ನಮ್ಮ ಮಿತ್ರರು ಹಾಗೂ ನಮ್ಮ ಸಾಳೆಯವರು, ರವಿಸ್ವಾಮಿಯವರು, ಮುಳ್ಳ ಅವರು, ಇಲ್ಲೂ ಅನೇಕರು ನಮ್ಮ ಶಾಸಕರು ಕೂಡ ಆಗಬೇಕಾಗಿದ್ದ ಶಾಸಕರು ಕೂಡ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಅನೇಕ ಜನರಿದ್ದರೆ ನಮ್ಮ ಷಣ್ಮುಖಯ್ಯ ಸ್ವಾಮಿಯವರು ಅವರು ಯಾವ ರೀತಿ ಇದು ಈ ಒಂದು ಮಂದಿರ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಅದು ನಾವು ಹೇಳಿದ್ರೆ ನಮ್ಗೆ ಎಲ್ಲರಿಗೆ ಒಂದು ಬಹಳ ಆಶ್ಚರ್ಯ ಅನಿಸ್ತದ. ಈ ಒಂದು ಅವರು ಸಂಕಲ್ಪ ಮಾಡ್ಲಕ್ಕ ಮುಂದೆ ಹೋಗಿ ಬರೋ ದಿನಗಳದಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಣ್ಣ ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗಿ ಕಾಲೇನಾದ್ರೂ ಇದಾಗ್ಬಿಡ್ತು. ಅಂತದ್ರೊಳಗ ಅವರು ಎರಡೂ ಕೈ ಬಗ್ಲಾಗ ಕಟ್ಟಿಗೆಗಳು ಹಿಡ್ಕೊಂಡು ಮನೆಗೆ ಬಂದು ಭೇಟಿಯಾಗಿ ಮಾತಾಡೋದೇನು, ಹೇಳೋದೇನು, ಅವ್ರು ಅದೆಲ್ಲ ನೋಡಿದ್ರ ಪ್ರತಿಯೊಬ್ಬರಿಗೆ ಯಾರ ಮನೆಗೆ ಅವ್ರು ಬಂದಾರ ಅವ್ರಿಗೆ ಏನದ ಬಹಳ ಒಂದು ಅನುಕಂಪ, ಅಷ್ಟು ಅವ್ರಿಗೆ ಇದು ಅನ್ಸತ್ತಿತ್ತು. ಏನಪ್ಪ ಇವ್ರು ಸ್ವಾಮಿಯವರು ಈ ದೇವ್ರು ಹೆಂಗ್ ಪೂರ ಮಾಡ್ತಾನೋ ಏನಿಲ್ಲೋ, ಈ ಮನುಷ್ಯನಿಂದ ಆಗದ್ದು ಕರೆ ಎತ್ಕೊಂಡು ಕುಂತಾರೆ ಇಂಥ ದೊಡ್ಡ ಕೆಲಸ ಅಂತ ಅಂದಂಗ ಅನಿಸ್ತಿತ್ತು. ಬಟ್ ಅವ್ರು ಮಾಡೋದು ಇದು ನೋಡಿದ್ರೆ ಎಲ್ಲರಿಗೂ ಏನದಾರ ಒಂಥರ ಏನಪ್ಪ ಇದು ಒಂದು ಚಮತ್ಕಾರ ಆಯ್ತಲ್ಲ ಅಂತಂದಂಗಾಗಿ ಇವತ್ತು ನಮ್ಮ ಎದುರುಗಡೆ ನೋಡ್ತಾ ಇದೀವಿ. ಇಷ್ಟೊಂದು ದೊಡ್ಡ ಒಂದು ಮಂದಿರ ಆಗಿ ನಿಂತರ ಅದು ಅಲ್ಲದೇನೆ ಏನಾದ್ರೆ ಇನ್ನ ಅವರು ಅನೇಕ ಸಂಪನ್ಮೂಲ ಇವ್ರು ನಾವು ತಾರೀಫ್ ಮಾಡ್ತೇವೆ, ಓಡಾಡ್ತಾರೆ. ನಿಜವಾಗಿ ನೋಡಿದ್ರು ಇವ್ರು ಮನೆಯವ್ರು ಇಲ್ಲಿ ಎಷ್ಟು ಜನರು ಬರ್ತಾರೆ. ವಯಸ್ಸಾದ್ರೂ ಅಷ್ಟು ಮಂದಿಗೆಲ್ಲ ಅಡುಗೆ ಮಾಡಿ
ರಾತ್ರಿ 8-10ಕ್ಕೆ ಯಾರ ಬಂದ್ರು ಅವ್ರಿಗೆ ಉಪವಾಸ ಮಕ್ಕೋಬಿಡಲ್ಲ, ಅಡಿಗೆ ಮಾಡಿ ಹಾಕ್ತಾರೆ. ಇಂಥ ಒಂದು ಒಳ್ಳೆ ದಾಸೋಹವನ್ನು ನಡೀತಾ ಇದೆ. ಇದೂ ಇದೆ. ಈಗ ಬಹಳಷ್ಟು ಜನರಿಗೆ ಇತಿಹಾಸ ಗೊತ್ತಿಲ್ಲಕ್ಕೆ ಏನೇನೋ ಮಾಡ್ಕೊಳ್ತಾರೆ. ರೇಣುಕದ್ದು ಇವರು ಮೊದಲು ಪಂಚಪೀಠಗಳದಾಗ ಎಲ್ಲಕ್ಕಾಗಿರಿಯ ಪೀಠ ಮೊದಲಿಗಿರಿ. ಅಷ್ಟೇ ಅಲ್ಲ, ನೀವು ಹಂಪಿಗೆ ಹೋದಾಗ ನೋಡ್ರಿ, ಅಲ್ಲಿ ಹನುಮಂತವ್ರದ್ದು ಒಂದು ಕುಂತಿದ್ದ ಫೋಟೋ ಅದ. ಉದ್ದಾನ ಇರ್ಬೋದವ್ರು ಅವ್ರಿಗೆ ಲಿಂಗಧಾರಣೆ ಮಾಡ್ತಾ ಇದ್ದಾರೆ. ನಾವು ಇತಿಹಾಸ ಯಾಕೆ ಕಾಲದ ನೋಡ್ತೀವಿ? ಇವತ್ತು ನಾಳೆ ಕೆಲವು ಲಿಂಗಾಯತರ ಹೊಂಟಿದ್ದೀವಿ. ನಾವು 8 ವರ್ಷದ ಈಚೆಗೆ ಇದ್ದೀವಿ. ರಾಮಾಯಣ ಕಾಲದಾಗ ಲಿಂಗ ಕಟ್ಟಿದಂಥ ಇತಿಹಾಸ ಹನುಮಂತವ್ರಿಗೆ ಉದ್ದಾನ ಇರ್ಬೋದವ್ರು ಅಂತೇಳಿ ಅಲ್ಲಿ ಕಲ್ಲಿನ ಮೂರ್ತಿ ಅವ, ಅಲ್ಲಿ ಹಂಪಿದಾಗ ಇವತ್ತಿಗೆ ಅದು ಅದ. ಅಂದ್ರೆ ನಾವೇ ಇಲ್ಲಿ ಧರ್ಮವನ್ನು ಅರಿಲಾರ್ಕ ನಾವು ಹಿಂದೂಗಳೇ ಅಲ್ಲ. ಕೆಲವರು ಲಿಂಗಾಯತರು ಬರ್ತಾರೆ, ಕೆಲವರು ಬಸವಣ್ಣವ್ರ ಕಾಲು ಹಿಡಿದ್ರೆ ಬಸವಣ್ಣವ್ರು ಶ್ರೇಷ್ಠ ಪುರುಷರು, ಅದರಲ್ಲಿ ಸಂಶಯ ಇಲ್ಲ. ಸಾಮಾನ್ಯರೇ ಉದ್ಧಾರಕ್ಕಾಗಿ ಮಾಡಿದವರು, ಅದು ಮೂಲ ಪುರುಷರಲ್ಲ. ನಮ್ಮ ಅಪ್ಪ ನಮ್ಮ ಮುತ್ತೆ ಊರು ಬಿಟ್ಟೆ ಬಂದಿಲ್ಲ. ನನ್ನ ಮೊಮ್ಮಗ ಲಂಡನ್ಗೆ ಹೋದ, ನಮ್ಮ ಮೊಮ್ಮಗ ನಮ್ಮ ಮುತ್ತನಿಗಿಂತ ದೊಡ್ಡ ಆಗ್ತಾನೆ. ಲಂಡನ್ಗೂ ಹೋದಾನೆ, ಆದ್ರೆ ಮೂಲ ಪುರುಷರು ನಮ್ಮ ಅಪ್ಪನ ಅಪ್ಪ. ಅದನ್ನು ನಾವು ಮರಿಕೊಂಡು ಅದೇ ರೀತಿ ಧರ್ಮದಾಗ ಕೂಡ ಪಂಚಪೀಠಗಳು ಬಸವಣ್ಣವ್ರು ಸಣ್ಣವರಲ್ಲ. ಮತ್ತು ಅದಕ್ಕೆ ಮೂಲ ಪುರುಷರು ಸಣ್ಣವರಾಗೋದಿಲ್ಲ. ಮತ್ತು ಮೂಲ ಪುರುಷರ ಹೆಸರು ತಗೊಂಡ್ರೆ ಮುಂದೆ ಬೆಳೆದವ್ರು ದೊಡ್ಡವರಾಗಲ್ಲ. ಈಗ DC ಸಾಮ್ರಾಗ ಶ್ರೀಮಂತರು ಅವ್ರ ಅಪ್ಪಕ್ಕಿಂತ ದೊಡ್ಡವರು ಆಯ್ತಾರೆ. ಇವ್ರು DC ಆದ್ರು, ಅವ್ರ ಅಪ್ಪ ಅವ್ರು ಇದ್ರಂತೆ ಇವ್ರು ಆಗ್ತಾರೆ. ಹಾಗೇನೆ ಧರ್ಮದ ಮೂಲವನ್ನು ನಾವು ಮರಿಬಾರ್ದು ಅಂತ ರೀತಿಯಿಂದ ಕೆಟ್ಟ ಭಾವನೆ ಯಾರೇ ಮಾಡಲಿ ನಾವು ಸದ್ಭಾವನೆಯಿಂದ ಹೋಗ್ಬೇಕು. ನಮಗಿನಿಂದ ಯಾರು ಮಾಡಿದ್ರು ಅವ್ರಿಗೆ ನಾವು ನಿಂದ ಮಾಡಿಸೋದು ಅವ್ರು ನಮ್ಮವ್ರ. ಯಾಕಂದ್ರೆ ಧರ್ಮ ಕಲಿಸುತ್ತೆ ಏನು ಅಂದ್ರೆ ಪ್ರೀತಿ. ನಮ್ಮ ಬೇಡ ಅನ್ನೋರ್ಗು ನಮ್ಮವರಾಗಿ ಅಂತ ರೀತಿಯಿಂದ ಸದ್ಮುಖ ಸ್ವಾಮಿಯವರು ಇವತ್ತಿನ ಅದು ಊರಾಗಿರ್ತಿರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರಾಕಳಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.